ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಕಿಸಾನ್ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ವೆಬ್ಸೈಟಲ್ಲಿ ಕೃಷಿ ಯಂತ್ರೋಪಕರಣಕ್ಕೆ ಸಂಬಂಧಿಸಿದಂತಹ ಅರ್ಜಿಗಳನ್ನು ಹಾಕಬೇಕಾ? ಸೊ ಯಾವ ರೀತಿ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಅರ್ಜಿ ಹಾಕಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಇದೇ ರೀತಿಯ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ನಮ್ಮ ಒಂದು ಚಾನಲ್ನ ಆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಸ್ನೇಹಿತರೆ. ಸರ್ಚ್ ಬಾರಲ್ಲಿ ಕಿಸಾನ್ ಅಂತ ಸರ್ಚ್ ಮಾಡಿ ಎಂಟರ್ ಕೊಡಿ. ಸೊ ಫಸ್ಟ್ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಕಿಸಾನ್ ಅಂತೇಳಿ. ಸೊ ಇಲ್ಲಿ ನೋಡಿ ಕಿಸಾನ್ನ ಒಂದು ವೆಬ್ಸೈಟ್ ಓಪನ್ ಆಗಿದೆ ಸ್ನೇಹಿತರೆ. ಸೊ ಇದರಲ್ಲಿ ನೀವು ಎಲ್ಲ ರೀತಿಯ ಅರ್ಜಿಗಳನ್ನು ನೀವು ಹಾಕ್ಬೋದು. ಸೊ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ ನಿಮಗೆ, ಕೃಷಿ ಯಾಂತ್ರಿಕ ಅರ್ಜಿ ನೋಂದಣಿ, ಕೃಷಿ ಸಂಸ್ಕರಣಾ ಅರ್ಜಿ ನೋಂದಣಿ, ಸೂಕ್ಷ್ಮ ನೀರಾವರಿ ಅರ್ಜಿ ನೋಂದಣಿ, ರಸಗೊಬ್ಬರ ಕೀಟನಾಶಕಗಳ ಬೀಜ ಪರವಾನಗಿ ಅರ್ಜಿ ನೋಂದಣಿ. ಇವಿಷ್ಟು ಅಪ್ಲಿಕೇಶನ್ನ ನೀವು ಕೂಡ ನಿಮ್ಮ ಒಂದು ಮೊಬೈಲ್ನಲ್ಲಿ ಅರ್ಜಿ ಹಾಕ್ಬೋದಾಗಿದೆ ಸ್ನೇಹಿತರೆ. ಸೊ ಇವಾಗ ಕೃಷಿ ಇಲಾಖೆಯ ಯಂತ್ರೋಪಕರಣಗಳ ಅರ್ಜಿಯನ್ನು ಯಾವ ರೀತಿ ಹಾಕಬೇಕು ಅನ್ನೋದು ಕೇಳ್ತೀನಿ. ಇಲ್ಲಿ ಆಪ್ಷನ್ ಕಾಣಿಸ್ತಾ ಇಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ, ಮೊದಲು ರೈತರ ಫಾರ್ಮರ್ ಐಡಿನ ಹಾಕಿ ಡೀಟೇಲ್ಸ್ನ ತಗೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಹೌ ಟು ಅಪ್ಲೈ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಇದರಲ್ಲಿ ಫಸ್ಟ್ ಒನ್ ಫಾರ್ಮರ್ ರಿಜಿಸ್ಟ್ರೇಷನ್. ನೀವು ಈ ಒಂದು ಅಪ್ಲಿಕೇಶನ್ನಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ ಸ್ನೇಹಿತರೆ. ಯಾವ ರೀತಿ ರಿಜಿಸ್ಟರ್ ಆಗಬೇಕು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಒನ್, ನಿಮ್ಮ ಒಂದು ಆಧಾರ್ ಕಾರ್ಡ್ ಅಥವಾ ಫಾರ್ಮರ್ ಐಡಿನ ಇಲ್ಲಿ ಎಂಟರ್ ಮಾಡಿ, ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಮೊಬೈಲಿಗೆ ಒಂದು ವೆರಿಫೈ OTP ಬರುತ್ತೆ. ಆ OTPನ ಸೊ ಇಲ್ಲಿ ವೈಟ್ ಬಾಕ್ಸ್ ಇದೆ ಅಲ್ವಾ, ಸೊ ಅದ್ರ ಮೇಲೆ ಎಂಟರ್ ಮಾಡಿ. ಈ ರೆಡ್ ಕಲರ್ ಆಪ್ಷನ್ ಇದೆ ಅಲ್ವಾ, ಸೊ ಇದನ್ನು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಅಪ್ಲಿಕೇಶನ್ ಎಂಟ್ರಿ ಫಾರ್ಮಲ್ ಡೀಟೇಲ್ಸ್. ಸೊ ಇಲ್ಲಿ ನೀವು ಎಂಟರ್ ಮಾಡಿರುವಂತಹ ಎಲ್ಲ ಡೀಟೇಲ್ಸ್ ಇಲ್ಲಿ ಕಾಣಿಸುತ್ತೆ ಸ್ನೇಹಿತರೆ, ನೋಡ್ಕೋಬೋದು ನೀವು ಕೂಡ. ಸೊ ಫಾರ್ಮಲ್ ಡೀಟೇಲ್ಸ್ ಎಲ್ಲ ಇಲ್ಲಿ ನೋಡಿಕೊಂಡು ಸರಿ ಇದೆಯೋ ತಪ್ಪಿದೆಯೋ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಮೆಷಿನರಿ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ಇಲ್ಲಿ ಇಯರ್ ಕೂಡ ಮೆನ್ಷನ್ ಆಗಿದೆ, ಯಾವ ಇಯರು, ಜೊತೆಗೆ ಇಲ್ಲಿ ಫಾರ್ಮಲ್ ಶೇರು, ಜೊತೆಗೆ ಅವರು ಎಷ್ಟು ಜಮೀನು ಮೇಲೆ ಆಗ್ತಾ ಇದ್ದಾರೆ ಅಂದರೆ ಅವ್ರ ಜಮೀನು ವಿಸ್ತೀರ್ಣ ಅದೆಲ್ಲ ತೋರಿಸುತ್ತೆ. ಕೆಳಗಡೆಗೆ ನೀವು ಯಾವ ಮಿಷನ್ನ ತೊಗೊಂಡಿದ್ದೀರಾ, ಸೊ ಆ ಮಿಷನ್ ಕೆಪಾಸಿಟಿ ಎಷ್ಟು, ಆ ಮಿಷನ್ ಯಾವ ಕಂಪ್ನಿಯಿಂದ ಮ್ಯಾನುಫ್ಯಾಕ್ಚರ್ ಆಗಿದೆ, ಸೊ ಇಲ್ಲಿ ತೋರಿಸ್ತಾರೆ ನೋಡಿ. ಯಾವ ಮಿಷನ್ನ ನೀವು ಪರ್ಚೇಸ್ ಮಾಡ್ತೀರಾ, ಅದು ಕೆಟಗರಿ ಏನು, ಸೊ ಅದರ ಮಿಷನ್ನ ಕೆಪಾಸಿಟಿ ಏನು, ಸೊ ಅವೆಲ್ಲ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇದೆ. ಮತ್ತು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಸೊ ಮಿಷನ್ನ ಪ್ರೈಸ್ ಏನು, ಬೆಲೆ ಎಷ್ಟು, ಸೊ ರೈತರ ಶೇರ್ ಏನು, ಸರ್ಕಾರದಿಂದ ಸಿಗುವಂಥ ಪ್ರೋತ್ಸಾಹ ಧನ ಎಷ್ಟು, ಸಬ್ಸಿಡಿ ಎಷ್ಟು, ಸೊ ಅದು ಕೂಡ ಮೆನ್ಷನ್ ಆಗಿದೆ. ಸೊ ಇಲ್ಲಿ ಕಂಪ್ನಿ ಬರ್ತಾ ಇದೆ. ಸೊ ಇವೆಲ್ಲ ಆಪ್ಷನ್ಗಳನ್ನು ನೀವು ಎಂಟರ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ಒಂದು ಅಕ್ಲಾಜ್ಮೆಂಟ್ ನಿಮಗೆ ಕಾಣಿಸುತ್ತೆ ಸ್ನೇಹಿತರೆ, ಇಲ್ಲಿ ಕಾಣಿಸ್ತದೆ ನೋಡಿ. ಈ ಅಕ್ಲಾಜ್ಮೆಂಟನ್ನು ನಿಮ್ಮ ಹತ್ರ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ ಸ್ನೇಹಿತರೆ. ಜೊತೆಗೆ ನಿಮ್ಮ ಹತ್ರ ಇರುವಂತಹ ಎಲ್ಲ ಡಾಕ್ಯುಮೆಂಟ್ಗಳನ್ನು, ಜಮೀನಿಗೆ ಸಂಬಂಧಪಟ್ಟಂಥ ದಾಖಲೆಗಳು, ಪಾಸ್ಬುಕ್ಕು, ಫೋಟೋ, ಆಧಾರ್ ಕಾರ್ಡ್, ಮೊಬೈಲ್ ನಂಬರ್, ಇಷ್ಟು ಪ್ರೂಫ್ಗಳನ್ನು ನೀವು ತೆಗೆದುಕೊಂಡು ನಿಮ್ಮ ಒಂದು ಕೃಷಿ
ಕಚೇರಿಗೆ ಭೇಟಿ ನೀಡಿ ಈ ಡಾಕ್ಯುಮೆಂಟನ್ನು ಕೊಟ್ಟಾಗ ಅವರು ನಿಮಗೆ ಸಬ್ಸಿಡಿ ರೂಪದಲ್ಲಿ ನಿಮಗೆ ಕೃಷಿ ಯಂತ್ರೋಪಕರಣಗಳನ್ನು ಕೊಡ್ತಾರೆ ಸ್ನೇಹಿತರೆ. ನೀವು ಕಟ್ಟುವಂಥ ಹಣ ಜೊತೆಗೆ ಸರ್ಕಾರದಿಂದ ಬರುವಂಥ ಸಬ್ಸಿಡಿ ಹಣ ಕೂಡ ನಿಮ್ಮ ಖಾತೆಗೆ ಬರುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು.